ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಇಂದು ಮುದ್ದೇನಹಳ್ಳಿ ಸಮೀಪದ ವಿಟಿಯು ಕ್ಯಾಂಪಸ್ ಬಳಿ ಶನಿವಾರ ಪಲ್ಟಿಯಾಗಿದ್ದು ಬಸ್ನಲ್ಲಿದ್ದ 26 ಪ್ರಯಾಣಿಕರಿಗೆ ಗಾಯಗಳಾಗಿವೆ. ತಾಲೂಕಿನ ಕಣಿವೆ ನಾರಾಯಣಪುರ ಮಾರ್ಗದಲ್ಲಿ ಎದುರಿನಿಂದ ಬಂದ ಟಿಪ್ಪರ್ ವಾಹನವನ್ನು ತಪ್ಪಿಸಲು ಹೋಗುವ ವೇಳೆ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಎನ್ನಲಾಗಿದ್ದು, ಟಿಪ್ಪರ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಇನ್ನು ಅಪಘಾತದಲ್ಲಿ ಗಾಯಗೊಂಡವರನ್ನ ತಕ್ಷಣವೇ ಸತ್ಯಸಾಯಿ ಮುದ್ದೇನಹಳ್ಳಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬಸ್ ಚಾಲಕನ ತಲೆಗೆ ತೀವ್ರ ಪೆಟ್ಟಾಗಿದ್ದು ಅವರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಸ್ನಲ್ಲಿ ಒಟ್ಟು 26 ಪ್ರಯಾಣಿಕರಿದ್ದು ಎಲ್ಲರೂ ಗಾಯಗೊಂಡಿದ್ದಾರೆ. ಎಲ್ಲರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ಸಾವು ಸಂಭವಿಸಿಲ್ಲ. ಬಸ್ ಚಾಲಕನ ತಲೆಗೂ ತೀವ್ರ ಪೆಟ್ಟಾಗಿದ್ದು ಅವರ ಸ್ಥಿತಿಯ ಮೇಲೂ ವೈದ್ಯರು ನಿಗಾ ವಹಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಆಕ್ಸಿಡೆಂಟ್ ಆಗಿದೆ. ಬೇಸಿಕಲಿ ಇದು ಕಣಿವೆ ನಾರಾಯಣಪುರ ವಿಟಿಯು ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಒಂದು ಪಲ್ಟಿ ಆಗಿದೆ ಅರೌಂಡ್ 11:30. ಈ ಬಸ್ ಕೊಲ್ಲುಪಳ್ಳಿಯಿಂದ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇತ್ತು. ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಟಿಪ್ಪರ್ಗೆ ಕ್ರಾಸ್ ಮಾಡ್ತಾ ಇದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು. ಡ್ರೈವರ್ ಕಂಡಕ್ಟರ್ ಕೂಡ ಇದ್ರು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ. ಯಾರಿಗೆ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ನಾವು. ಮತ್ತೆ KSRTC ದವರು RTOದವರು ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ತರ ಆಗಿದೆ. ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡಕ್ಕೆ ಅವಶ್ಯಕತೆ ಇದೆ ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಸರಿ, ಎಷ್ಟು ಜನ ಗಾಯ ಆಗಿದೆ? ಟೋಟಲ್ 26 ಜನ ಇದ್ರು. ಎಲ್ಲರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸುಮಾರು ಜನ ಇಲ್ಲಿ ನಮ್ಗೆ ಕೂಡ ಸಿಕ್ಕಿದ್ರು. ಪ್ಯಾಸೆಂಜರ್ ಕಂಡಕ್ಟರ್ ಎಲ್ಲರೂ ಸಿಕ್ಕಿದ್ರು. ಅವ್ರಿಗೆ ಜಾಸ್ತಿ ಗಾಯ ಆಗಿಲ್ಲ. ಬಟ್ ಅವ್ರಿಗೆ ಕೂಡ ಫಸ್ಟ್ ಏಡ್ಗೋಸ್ಕರ ಕಳ್ಸಿದೀವಿ. ಅವರೇ ಹೇಳ್ತಾ ಇದ್ರು ಏನು ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು ಬಸ್. ಆ ಟೈಮ್ಲಿ ಈ ತರ ಪಲ್ಟಿ ಆಗಿದೆ. ಸೊ RTOದವರು ಮತ್ತೆ ನಾವು ಕೂಡ ನಮ್ಮ ಆಕ್ಸಿಡೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ಯಾರ್ದು ತಪ್ಪಿದೆ, ಆಮೇಲೆ ಆಕ್ಷನ್ ತಗೋತೀವಿ. ಸರ್, ಎಷ್ಟು ಜನ ಇದೆ ಸರ್? ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು. KSRTC ಕಂಡಕ್ಟರ್ ಪ್ರಕಾರ. ಡ್ರೈವರ್ಗೆ ಸ್ವಲ್ಪ ಜಾಸ್ತಿ ಹೇಟ್ ಆಗಿದೆ. ಏನು ತಲೆ ಮೇಲೆ ಹೇಟ್ ಆಯ್ತು. ಬಟ್ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೆಸ್ತಾ ಇದೆ. ನಮ್ಮ ಮಾಹಿತಿ ಪ್ರಕಾರ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಪ್ಯಾಸೆಂಜರ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಯಾರಿಗೆ ಜಾಸ್ತಿ ಆಗಿಲ್ಲ. ಈ ಸಂಬಂಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತದ ನಿಖರ ಕಾರಣ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.